ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವರ ಯೂಟ್ಯೂಬ್ ಚಾನಲ್. ಇದೇನು ಬ್ಯಾಗಿಂಗ್ ವೇಟ್ ಮಾಡತ್ತಾರ ಅನ್ಲತ್ತೀರಿ? ಬಿಕಾಸ್ ವಿ ಆರ್ ಫ್ಲೈಯಿಂಗ್ ಟು ಇಂಡಿಯಾ. ಎಸ್, ಇದು ಏಪ್ರಿಲ್ನಾಗ ಏಪ್ರಿಲ್ 12th ಮಾರ್ನಿಂಗ್ ಅರೌಂಡ್ 5 o'clock ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿ. ಸೊ ವಿ ಆರ್ ಹೆಡಿಂಗ್ ಟು ಏರ್ಪೋರ್ಟ್. ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚಲೋ ಇತ್ತು, ಯೂಶ್ವಲಿ ಚಲೋ ಇರ್ತದೆ. ಸೊ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಬಸ್ಸು ಟ್ರೈನ್ ತೊಗೊಂಡು ವಿ ರೀಚ್ ಅರ್ಲ್ಯಾಂಡ ಏರ್ಪೋರ್ಟ್. ಇದು ಅರ್ಲ್ಯಾಂಡ ಏರ್ಪೋರ್ಟು. ಸೊ ಒಳಗಡೆ ಎಂಟರ್ ಆಗೀವಿ. ಸೊ ಇವಾಗ ನಾವು ಸೆಕ್ಯೂರಿಟಿ ಚೆಕ್ ಹೋಗಬೇಕು. ಅದಕ್ಕೂ ಬಿಫೋರು ಚೆಕ್ ಇನ್ ಮಾಡಬೇಕು. ಸೊ ಬ್ಯಾಗ್ಸ್ ಎಲ್ಲ ಚೆಕ್ ಇನ್ ಮಾಡ್ತೀವಿ. ಸೊ ಈ ಥರ ಕೌಂಟರ್ಸ್ ಇರ್ತಾವೆ ಆ್ಯಂಡ್ ಅಲ್ಲಿ ಬೆಲ್ಟ್ ಕಾಣ್ಲಿತ್ತದಲ್ಲ, ಅದು ಬೆಲ್ಟು ಅಲ್ಲಿ ನಮ್ಮ ಬ್ಯಾಗ್ಸ್ ವೆಯ್ಟ್ ಮಾಡಿ ಅದಕ್ಕೊಂದು ಸ್ಟಿಕ್ಕರ್ ಹಾಕಿಬಿಟ್ಟು ಕೊಡ್ತಾರೆ. ಸೊ ದಟ್ ಈಸ್ ಐಡೆಂಟಿಫಿಕೇಷನ್. ಇವಾಗ ಸೆಕ್ಯೂರಿಟಿ ಚೆಕ್ ಹೊಂಟೀವಿ ನಾವು. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಡ್ಯೂಟಿ ಫ್ರೀಗೆ ಎಂಟ್ರ್ ಆದ್ವಿ. ಇದು ಟ್ಯಾಕ್ಸ್ ಫ್ರೀ ಇರ್ತದೆ. ಸೊ ಸ್ವಲ್ಪ ಏನಾದರೂ ಬೇಕಿದ್ದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲೊಂದು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡ್ವಿ. ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ನಮಗೆ ಹಶ್ವಾಗ್ಲಿಗತ್ತದ ಏನನ್ನ ತಿನ್ನೋ ಅಂತ ಕೆಫೆಗೆ ಹೋದ್ವಿ. ಸೊ ಅಲ್ಲಿ ವಿ ಹ್ಯಾಡ್ ಕಾಫಿ, ಆಮೇಲೆ ಸ್ಯಾಂಡ್ವಿಚ್ ಎಲ್ಲ ತಿಂದು ಬೋರ್ಡಿಂಗ್ ಟೈಮ್ ಆಗುತ್ತಾ ಅಂತ ಹಾಗೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಗೇಟ್ ಎಲ್ಲ ಭಾಳ ದೂರ ಇರ್ತಾವೆ. ಸೊ ದಿಸ್ ಈಸ್ ದ ಪಾತ್. ಈ ಥರ ಪಾತ್ ಇರ್ತದೆ ನಾವು ವಾಕ್ ಮಾಡೋಕ್ಕೆ. ಸೊ ಯು ವೋಂಟ್ ಗೆಟ್ ಟಯರ್ಡ್ ಬಿಕಾಸ್ ಗೇಟ್ಸ್ ಎಲ್ಲ ಏರ್ಪೋರ್ಟ್ನಾಗ ಭಾಳ ದೂರ ಇರ್ತಾವೆ. ಸೊ ವಾಕ್ ಮಾಡಬೇಕಾಗ್ತದೆ. ಇವಾಗ ಬೋರ್ಡಿಂಗ್ ಎಲ್ಲ ಮುಗಿಸಿ ಒಳಗೆ ಎಂಟ್ರ್ ಆಗ್ಲಿಗತ್ತೀವಿ. ಒಳಗೆ ಹೋಗಿ ನಮ್ಮ ಸೀಟ್ ಹತ್ರ ಲಗೇಜ್ ಎಲ್ಲ ಕ್ಯಾಬಿನ್ನಾಗೆಲ್ಲ ಸೆಟ್ ಮಾಡಿಬಿಟ್ಟು ವಿಲ್ ಸೆಟ್. ನಮ್ಮದು ಕನೆಕ್ಟಿಂಗ್ ಫ್ಲೈಟ್ ಇತ್ತು. ಸೊ ಇಸ್ತಾನ್ಬುಲ್ ಬಂದು ಸ್ಟಾಪ್ ಅದ. ಸೊ ಫಸ್ಟ್ ಇವಾಗ ನಾವು ಫ್ಲೈ ಮಾಡ್ತಿರೋದು ಟರ್ಕಿಶ್ ಏರ್ಲೈನ್ಸ್. ಅಲ್ಲಿ ಫುಡ್ ಚಲೋ ಇತ್ತು, ಸ್ಕ್ರೀನ್ ವಾಸ್ ಅವೈಲೇಬಲ್, ಮೂವೀಸ್ ಮತ್ತು ಸೀರೀಸ್ ನೋಡ್ಬೋದು. ಸ್ವಲ್ಪ ಸೆಲ್ಫೀಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅರೌಂಡ್ ಒಂದು 3 to 4 hours ಫ್ಲೈಟ್ ಜರ್ನಿ ಇತ್ತು. ಅದು ಮುಗಿಸ್ಕೊಂಡು ಮತ್ತು ಇವಾಗ ಲ್ಯಾಂಡ್ ಆಗಿದ್ದು ಇಸ್ತಾನ್ಬುಲ್ ಏರ್ಪೋರ್ಟ್ನಾಗ. ಟರ್ಕಿ ಏರ್ಪೋರ್ಟ್ನಾಗ ಲ್ಯಾಂಡ್ ಆದಮೇಲೆ ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀರು ಕುಡಿಬೇಕು ಅನಿಸ್ತಿತ್ತು. ಸೊ ವಿ ಟುಕ್ ಅ ಬಾಟಲ್ ಆಫ್ ಲೈಕ್ 1/2 liter ಬಾಟಲ್. ಅದು ಅರೌಂಡ್ ಇಟ್ ಕಾಸ್ಟೆಡ್ ಅಸ್ ಲೈಕ್ 200 rupees. ಹಂಗೆ ಸ್ವಲ್ಪ ನೀರು ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸ್ನ್ಯಾಕ್ಸ್ ತಿಂದು ವಿ ವರ್ ಜಸ್ಟ್ ರೋಮಿಂಗ್. ಅದಾದಮೇಲೆ ನೆಕ್ಸ್ಟ್ ಫ್ಲೈಟ್ ಟೈಮ್ ಆಗಿತ್ತು. ಸೊ ನೆಕ್ಸ್ಟ್ ಫ್ಲೈಟ್ ತೊಗೊಂಡ್ವಿ. ಸೊ ದಿಸ್ ವಾಸ್ ಅ ಇಂಡಿಗೋ ಫ್ಲೈಟ್. ಫುಲ್ಲು ಖಾಲಿ, ಯಾರೂ ಜಾಸ್ತಿ ಟ್ರಾವೆಲ್ ಮಾಡೋಕ್ಕೆ ಇರಲಿಲ್ಲ. ಸೊ ನಮ್ಮ ಸೀಟ್ 3 members ಕೂಡಲ್ಲಿ 2 ಸೀಟ್ ಅಂದರೆ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಕುಂತಿದ್ವಿ. ಅಗೇನ್ ಹಿ ವಾಸ್ ಹಂಗ್ರಿ. ಸೊ ವಿ ವರ್ ವೇಟಿಂಗ್ ಫಾರ್ ದ ಫುಡ್. ಊಟ ಬಂತು, ಊಟ ಮಾಡಿದ್ವಿ. ಇಟ್ ವಾಸ್ ನೈಟ್ ಜರ್ನಿ, ಅರೌಂಡ್ 7 hours ಫ್ಲೈಟ್ ಇತ್ತು. ಸೊ ವಿ ಹ್ಯಾಡ್ ಸಮ್ ಫುಡ್. ಆ್ಯಸ್ ಯೂಶ್ವಲ್ ಇಂಡಿಗೋ ಫ್ಲೈಟ್ನಾಗ ಸ್ಕ್ರೀನ್ ಜಸ್ಟ್ ಇಂಟರ್ನೆಟ್ ಇರಲಿಲ್ಲ. ಸೊ ವಿ ವರ್ ಪ್ಲೇಯಿಂಗ್ ಲೂಡೋ. ಮಸ್ತ್ ಲೂಡೋ ಆಡಿದ್ವಿ, ಜಗಳ ಆಡಿದ್ವಿ, ನಿದ್ದೆ ಬಂತು, ಮಲ್ಕೊಂಡ್ವಿ. ಕಣ್ಣು ತೆಗೆದು ನೋಡಿದ್ರೆ ಸಿಟಿ ಕಾಣಿಸ್ತಿತ್ತು. ಯಾವುದಪ್ಪ ಅಂತ ನೋಡಿದ್ರೆ ಮುಂಬೈ. ಸೊ ಮುಂಬೈಗೆ ಲ್ಯಾಂಡ್ ಆದಮೇಲೆ ಏರ್ಪೋರ್ಟ್ ಎಂಟರ್ ಆದ್ವಿ. ಒಳಗೆ ಬಂದು ಇಮಿಗ್ರೇಷನ್ ಮಾಡ್ಕೋಬೇಕು. ಆ್ಯಕ್ಚುಲಿ ಸ್ವೀಡನ್ನಾಗೂ ನಾವು ಇಮಿಗ್ರೇಷನ್ ಮಾಡ್ಕೋತೀವಿ. ಅಲ್ಲಿ ಯುರೋಪ್ ಕಾಂಟಿನೆಂಟ್ ಎಕ್ಸಿಟ್ ಆದ್ವಿ ಅಂತ, ಇಲ್ಲಿ ಏಷ್ಯನ್ ಕಾಂಟಿನೆಂಟ್ ಎಂಟ್ರಿ ಆದ್ವಿ ಅಂತ. ಇಮಿಗ್ರೇಷನ್ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ದಿ ವೋಂಟ್ ಅಲೌ. ಅದೆಲ್ಲ ಮಾಡಿ ಬ್ಯಾಗ್ಸ್ ಕಲೆಕ್ಟ್ ಮಾಡಿಕೊಂಡು ಹೊರಗೆ ಬಂದ್ವಿ. ಸೊ ನಾವು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ನಮ್ಮ ಹೋಟೆಲು ಬುಕ್ ಮಾಡಿದ್ವಿ. ಸೊ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಸೈಟ್ ಸೀಯಿಂಗ್ ಎಲ್ಲ ಮಾಡಿದ್ವಿ. ತಾಜು, ಇಂಡಿಯಾ ಗೇಟು ಅಂತ ಎಲ್ಲ ಕಡೆ ಸುತ್ತಾಡಿದ್ವಿ. ಫುಲ್ಲು ಬಿಸಿಲು, ಶಕೆ ತಾಳಕ್ಕಾಗ್ತಿರ್ಲಿಲ್ಲ. ಬಟ್ ಎನಿಹೌ ಹಾಗೆ ಎಲ್ಲ ತಿರುಗಾಡಿ ಓಲ್ಡ್ ಯುರೋಪಿಯನ್ ಸ್ಟೈಲ್ ಕೆಫೆ ಕಾಣಿಸ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಡೆಸರ್ಟ್ಸ್ ತಿಂದು ಬಂದ್ವಿ. ನನ್ನ ವ್ಲಾಗ್ ಇಷ್ಟ ಆದರೆ ಹಿಂಗೆ ಲೈಕ್, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.